ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಹಿಂದೆ ನೋಡಿದರೆ ನಾವು ಜನವರಿ 30 ಮತ್ತು 31ರ ಕರೆಂಟ್ ಅಫೇರ್ಸ್ ಎಂಸಿಕ್ಯೂ ರೂಪದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಿದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ನೋಡಿ. ಏನು ಅನೌನ್ಸ್ಮೆಂಟ್ ಇದ್ರೆ ಸುಮಾರು ಜನ ನಮಗೆ ಟೆಕ್ಸ್ಟ್ ಮಾಡಿಬಿಟ್ಟು ಕರೆ ಮಾಡಿಬಿಟ್ಟು ಸರ್ ಡಿಸೆಂಬರ್ ಮ್ಯಾಗಝಿನ್ ರೆಡಿ ಆಗಿತ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ರು. ಸ್ನೇಹಿತರೆ, ಡಿಸೆಂಬರ್ ಪಾರ್ಟ್ 1 ಮತ್ತು ಪಾರ್ಟ್ 2 ಮ್ಯಾಗಝಿನ್ ರೆಡಿ ಆಗಿರುವಂಥದ್ದು. ಅದರ ಒಂದು ಡೆಮೋ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಂದು ನಮ್ಮ ಮ್ಯಾಗಝಿನ್ ಫ್ರಂಟ್ ಪೇಜ್ ಇರುತ್ತೆ. ನಂತರದಲ್ಲಿ ನಿಮಗೆ ಕೆಳಗಡೆ ಏನಿರುತ್ತಪ್ಪ ಅಂದ್ರೆ ಒಂದು ಕಡೆ ಆ ರಿಲೇಟೆಡ್ ನಿಮಗೆ ಆರ್ಟಿಕಲ್ಸ್ ಇರುತ್ತೆ. ಆಮೇಲೆ ಡೆಪ್ತಾಗಿ ನಾವು ಯಾವ ಥರ ವಿಡಿಯೋದಲ್ಲಿ ಕಂಟೆಂಟ್ ಕೊಡ್ತೀವಿ ನೋಡಿ, ಅದೇ ಥರನಾಗಿ ಇರುತ್ತೆ. ಜೊತೆಲಿ ಎಕ್ಸ್ಟ್ರಾ ಕಂಟೆಂಟ್ ಕೂಡ ಇದರಲ್ಲಿ ಸೇರಿಸಿರ್ತೀವಿ. ತದನಂತರದಲ್ಲಿ ಇವೆಲ್ಲವನ್ನು ಓದ್ಬಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ನಿಮಗೆ ಕೆಳಗಡೆ 100 ರಿಂದ 150 MCQ ಕೂಡ ಇಲ್ಲಿ ಕೊಡಲಾಗಿರುತ್ತೆ. ಆದರೆ ಯಾವ ಥರ ನೀವು ಈ ಒಂದು ಮ್ಯಾಗಝಿನ್ ಪಡೆದುಕೊಳ್ಬೇಕಂದ್ರೆ ಇಲ್ಲಿ ನಾವು ನಂಬರ್ ಕೊಟ್ಟಿದ್ದೀವಿ ನೋಡಿ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ್ದನ್ನು ಸ್ಕ್ರೀನ್ ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತೆ ಪ್ರೈಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಾರ್ 15 ಡೇಸ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಮಂತ್ ಕೊಟ್ಟಿದ್ದಾರೆ. ಆಮೇಲೆ 2023 ಜಾನ್ ಹಿಡ್ಕೊಂಡು ಡಿಸೆಂಬರ್ವರೆಗೆ ಎಷ್ಟಾಗುತ್ತದೆ ನಿಮಗೆ 480 ರೂಪಾಯಿ ಆಗುತ್ತೆ. ಆಮೇಲೆ 2022 ಜಾನ್ ಹಿಡ್ಕೊಂಡು ಡಿಸೆಂಬರ್ವರೆಗೆ ನಿಮಗೆ ಎಷ್ಟಾಗುತ್ತದೆ 920 ರೂಪಾಯಿ ಆಗುತ್ತೆ. ಅದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 820 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಅಲ್ಲಿರುವಂತಹ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಬಹುದು. ನೋಡಿ, ಇವತ್ತಿನ ಒಂದು ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ನೋಡ್ರಿ, 2023ರ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನವೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ 93 ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಲಾಗಿತ್ತು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಾಂಕ ಭಾರತಕ್ಕೆ 93ನೇ ಸ್ಥಾನ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂತದ್ದು. ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. 2023ರ ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಾಂಕದಲ್ಲಿ ಅಂದ್ರೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ನಲ್ಲಿ ಜಗತ್ತಿನ 180 ದೇಶಗಳ ಪೈಕಿ ಭಾರತವು 93ನೇ ಸ್ಥಾನ ಪಡೆದಿದೆ ಎಂದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆಯ ವರದಿ ತಿಳಿಸಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2023ರಲ್ಲಿ ಬಿಡುಗಡೆ ಮಾಡಲಾಗಿರುವಂತಹ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ನಲ್ಲಿ ಎಷ್ಟಪ್ಪ ಅಂದ್ರೆ 180 ರಾಷ್ಟ್ರಗಳಲ್ಲಿ ಭಾರತವು 93ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಈ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡುವಂತಹ ಸಂಸ್ಥೆ ಯಾವುದಂದ್ರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತ ನಾವು ಹೇಳ್ತೀವಿ. ಒಟ್ಟು 100 ಅಂಕಗಳ ಪೈಕಿ ಭಾರತವು ಒಟ್ಟಾರೆ 2023ರಲ್ಲಿ 40 ಅಂಕಗಳನ್ನು ಪಡೆದುಕೊಂಡಿರುವಂಥದ್ದು. ಇಲ್ಲಿ ನೋಡಿ, ನಾವು 0 ದಿಂದ ಇಲ್ಲಿ 100 ವರೆಗೆ ಇಲ್ಲಿ ಅಂಕಗಳನ್ನು ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ. ಇದರಲ್ಲಿ ಭಾರತ 40 ಅಂಕಗಳನ್ನು ಪಡೆದುಕೊಂಡಿರುವಂಥದ್ದು. ಯಾವ ರಾಷ್ಟ್ರ 0 ಅಂಕ ಪಡೆದುಕೊಂಡಿರುತ್ತೆ ನೋಡ್ರಿ, ಅದು ಜಗತ್ತಿನಲ್ಲಿ ಅತ್ಯಂತ ಒಂದು ಭ್ರಷ್ಟಾಚಾರ ರಾಷ್ಟ್ರ ಅಂತ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಯಾವ ರಾಷ್ಟ್ರವು ಇಲ್ಲಿ 100% ಅಷ್ಟು 100 ಅಂಕಗಳನ್ನು ಪಡೆದುಕೊಂಡಿರುತ್ತೆ ನೋಡ್ರಿ, ಆ ರಾಷ್ಟ್ರ ಏನಂತೀವಿ ಅತ್ಯಂತ ಕಡಿಮೆ ಭ್ರಷ್ಟಾಚಾರವನ್ನು ಹೊಂದಿರುವಂತಹ ರಾಷ್ಟ್ರ ಅಂತ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಭಾರತವು 2022 ಕನ್ಸಿಡರ್ ಮಾಡ್ತಾ ಬಂದ ನೋಡ್ರಿ 39 ಅಂಕಗಳೊಂದಿಗೆ 85ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿರುವಂಥದ್ದು. 2025ರಲ್ಲಿ 85ನೇ ರ್ಯಾಂಕ್ ಪಡೆದಿರುವಂತಹ ಭಾರತ 2023ರಲ್ಲಿ 93ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿರುವಂಥದ್ದು. ತಜ್ಞರು ಉದ್ಯಮೆದಾರರು ಕಂಡಂತೆ 180 ದೇಶಗಳ ಸಾರ್ವಜನಿಕ ವಲಯದ ಭ್ರಷ್ಟಾಚಾರದ ಗ್ರಹಿಕೆ ಮಟ್ಟವನ್ನು ಸೂಚ್ಯಾಂಕ ತಿಳಿಸ್ತಾ ಇರುವಂಥದ್ದು. ಸೂಚ್ಯಾಂಕದಲ್ಲಿ 0 ಅಂಕ ಪಡೆದ ದೇಶ ಅತ್ಯಂತ ಭ್ರಷ್ಟ ಎಂದು, 100 ಅಂಕ ಪಡೆದ ರಾಷ್ಟ್ರ ಭ್ರಷ್ಟಾಚಾರ ರಹಿತವೆಂದು ಹೇಳಲಾಗುತ್ತೆ. ಯಾವ ರಾಷ್ಟ್ರ ಈ ಒಂದು ಸೂಚ್ಯಾಂಕದಲ್ಲಿ 0 ಅಂಕ ಪಡೆದು ನೋಡ್ರಿ, ಅದರಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ಕಂಡು ಬರುತ್ತೆ ಅಂತ ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ. 100 ಅಂಕ ಪಡೆದಿರುವಂತಹ ರಾಷ್ಟ್ರ ಭ್ರಷ್ಟಾಚಾರದಿಂದ ಮುಕ್ತವಾಗಿರುವಂತಹ ರಾಷ್ಟ್ರ ಅಂತ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ತದನಂತರದಲ್ಲಿ ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ಪೈಕಿ ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ತಮ್ಮ ರಾಜಕೀಯ ಅಸ್ಥಿರತೆ ಮತ್ತು ಸಾಲದ ಕಾರಣದಿಂದಾಗಿ ಕ್ರಮವಾಗಿ 133ನೇ ಸ್ಥಾನ, ಶ್ರೀಲಂಕಾ ಇದರಲ್ಲಿ 115ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಅದಲ್ಲದೆ ಬಾಂಗ್ಲಾದೇಶ 149ನೇ ಸ್ಥಾನ, ಚೀನಾ 76ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ನೋಡಿ, ಇಲ್ಲಿ ಎಲ್ಲಾ ರಾಷ್ಟ್ರಗಳಿಗೆ ನಾವು ಕಂಪ್ಯಾರಿಸನ್ ಮಾಡ್ತಾ ಬಂದರೆ ಇಲ್ಲಿ ಪಾಕಿಸ್ತಾನ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು ಮತ್ತು ಬಾಂಗ್ಲಾದೇಶ ಇಂಡಿಯಾಕ್ಕಿಂತಲೂ ಎಷ್ಟಪ್ಪ ಅಂದ್ರೆ ಜಾಸ್ತಿ ಇಲ್ಲಿ ರ್ಯಾಂಕ್ ಅನ್ನು ಪಡೆದುಕೊಂಡಿರುವಂಥದ್ದು. ಚೀನಾ ಮಾತ್ರ ಇಂಡಿಯಾಕ್ಕಿಂತ ಬೆಟರ್ ಇಲ್ಲಿ ಪರ್ಫಾರ್ಮೆನ್ಸ್ ತೋರಿಸಿರುವಂಥದ್ದು. ಭಾರತ 93ನೇ ರ್ಯಾಂಕ್ ಪಡೆದಿದೆ, ಇಲ್ಲಿ ಚೀನಾ 76ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿರುವಂಥದ್ದು. ಇದರಿಂದ ಏನು ಗೊತ್ತಾಗ್ತಿದೆ, ಇಲ್ಲಿ ಚೀನಾದಲ್ಲಿ ನಮ್ಮ ರಾಷ್ಟ್ರಕ್ಕಿಂತ ಭ್ರಷ್ಟಾಚಾರ ಕಡಿಮೆ ಇದೆ ಅಂತ ಈ ಒಂದು ಸೂಚ್ಯಾಂಕದಿಂದ ನಮಗೆ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು.
ಇನ್ನ ಇಲ್ಲಿ ಟಾಪ್ ಸ್ಥಾನ ಪಡೆದಿರುವಂತ ರಾಷ್ಟ್ರ ನೋಡ್ರಿ, ಮೊದಲನೇ ಸ್ಥಾನ ಪಡೆದಿರುವಂತ ರಾಷ್ಟ್ರ ಯಾವ್ದಂದ್ರ ಡೆನ್ಮಾರ್ಕ್ ಅಂತ ಹೇಳ್ತೀವಿ. ಇನ್ನು ಎರಡನೇ ಸ್ಥಾನ ಪಡೆದಿರುವಂತ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಫಿನ್ಲ್ಯಾಂಡ್ ಹೇಳ್ತೀವಿ. ಮೂರನೇ ಸ್ಥಾನ ಪಡೆದಿರುವಂತ ರಾಷ್ಟ್ರ ನ್ಯೂಜಿಲ್ಯಾಂಡು. ಇನ್ನು ನಾಲ್ಕನೇ ಸ್ಥಾನ ಪಡೆದಿರುವಂತ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ನಾರ್ವೆ ಅಂತ ಹೇಳ್ತೀವಿ. ಇನ್ನು ಕೊನೆ ಸ್ಥಾನ ಪಡೆದಿರುವಂತ ರಾಷ್ಟ್ರ ಯಾವ್ದಂದ್ರ ಸೊಮಾಲಿಯಾ ನೋಡ್ರಿ. 180 ರಾಷ್ಟ್ರಗಳಲ್ಲಿ 180ನೇ ಸ್ಥಾನ ಪಡೆದಿರುವಂತ ರಾಷ್ಟ್ರ ಯಾವ್ದಂದ್ರ ಸೊಮಾಲಿಯಾ. ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ಕಂಡು ಬರುವಂತ ರಾಷ್ಟ್ರ ಸೊಮಾಲಿಯಾವಾಗಿರುವಂತದ್ದು. ನೋಡಿ ನೆಕ್ಸ್ಟ್ ನೋಡ್ದೋಗೋಣ. ನೆಕ್ಸ್ಟ್ ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನ್ ಪ್ರಶ್ನೆ ಕೇಳಿದಾರೆ ಅಂದ್ರ ಇತ್ತೀಚೆಗೆ ಟ್ರಾಯ್ ಸಂಸ್ಥೆಯ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕ ಸರಿಯಾದ ಉತ್ತರ ಮೇಲಿನ ಯಾರು ಅಲ್ಲಿ ಇದಕ್ಕ ಸರಿಯಾದ ಉತ್ತರ. ಅರೆ ಯಾಕೆ ಇದ್ರ ಪ್ರಶ್ನೆ ಕೇಳಲಾಗಿದ್ದಾರ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಟ್ರಾಯ್ ಅಧ್ಯಕ್ಷರಾಗಿ ಯಾರಪ್ಪ ಅಂದ್ರೆ ಅನಿಲ್ ಲಹೋಟಿ ಆಯ್ಕೆ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂತದ್ದು. ಇದ್ರ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ರೈಲ್ವೆ ಮಂಡಳಿ ಮಾಜಿ ಮುಖ್ಯಸ್ಥ ಅನಿಲ್ ಕುಮಾರ್ ಲಹೋಟಿ ಅವರನ್ನು ಭಾರತೀಯ ದೂರ ಸಂಪರ್ಕ ಪ್ರಾಧಿಕಾರ ಅಂದ್ರೆ ಟ್ರಾಯ್ದ ಒಂದು ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿರುವಂತದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟ್ ಆಗಿ ಭಾರತೀಯ ದೂರ ಸಂಪರ್ಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಿ ಅಂದ್ರ ಅನಿಲ್ ಕುಮಾರ್ ಲಹೋಟಿ ಅವರನ್ನು ನೇಮಕ ಮಾಡಲಾಗಿರುವಂತದ್ದು. ಇನ್ನು ಟ್ರಾಯ್ ಮಾಜಿ ಅಧ್ಯಕ್ಷ ಯಾರಪ್ಪ ಅಂದ್ರೆ PD ವಘೇಲಾ. ಅಧಿಕಾರಾವಧಿ 4 ತಿಂಗಳ ಹಿಂದೆ ಪೂರ್ಣಗೊಂಡಿದ್ದರಿಂದ ಈ ಹುದ್ದೆ ಖಾಲಿ ಇತ್ತು. ಈಗ ಆ ಹುದ್ದೆಗೆ ಅನಿಲ್ ಕುಮಾರ್ ಲಹೋಟಿ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿರುವಂತದ್ದು. ಅವರು ಅಧಿಕಾರ ಸ್ವೀಕರಿಸಿದ ದಿನದಿಂದ 3 ವರ್ಷಗಳ ಕಾಲ ಅಥವಾ 65 ವರ್ಷ ವಯಸ್ಸಿನವರೆಗೆ ಅಧಿಕಾರದಲ್ಲಿ ಇರಲಿದ್ದಾರೆ. ಅಂದ್ರೆ ಇವರ ಒಂದು ಅಧಿಕಾರಾವಧಿ ಎಲ್ಲಿವರೆಗೆ ಇರ್ತಂದ್ರ 3 ವರ್ಷಗಳ ಅಥವಾ ಎಷ್ಟಪ್ಪ ಅಂತಂದ್ರ 3 ವರ್ಷ ಅಥವಾ 65 ವರ್ಷಗಳವರೆಗೆ ಅವರು ಸೇವೆಯನ್ನು ಇಲ್ಲಿ ಸಲ್ಲಿಸಬಹುದು. ಯಾರಪ್ಪ ಅಂದ್ರೆ ಅನಿಲ್ ಕುಮಾರ್ ಲಹೋಟಿ ಅಂತ ನಾವು ಹೇಳ್ತೀವಿ. ನಾವು ಯಾವ್ದಪ್ಪ ಅಂದ್ರೆ ಟ್ರಾಯ್ ಸಂಸ್ಥೆ ಬಗ್ಗೆ ಮಾತಾಡ್ತಾ ಬಂದ ನೋಡ್ರಿ. ಟ್ರಾಯ್ ಅಂದ್ರೆ ಏನಂದ್ರೆ ಇಲ್ಲಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಮಾಡಿದ ಯಾವಂದ್ರ 1997ರ ಸೆಕ್ಷನ್ 3ರ ಅಡಿಯಲ್ಲಿ ಈ ಒಂದು ಟ್ರಾಯ್ ಅನ್ನು ಸ್ಥಾಪನೆ ಮಾಡಲಾಗಿರುವಂತದ್ದು. ಇನ್ನು ಭಾರತದ ದೂರ ಸಂಪರ್ಕ ವಲಯದ ನಿಯಂತ್ರಕವಾಗಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಿರುವಂತದ್ದು. ಇನ್ನು ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರುತ್ತಂದ್ರ ನವದೆಹಲಿಯಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ ಕಂಡು ಬರ್ತಾ ಇರುವಂತದ್ದು. ಇನ್ನು ನೆಕ್ಸ್ಟ್ ನೋಡ್ತಾ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಏನ್ ಪ್ರಶ್ನೆ ಕೇಳಿದ್ರೆ ಅಂದ್ರ 2024ನೇ ಸಾಲಿನ ಗಣರಾಜ್ಯೋತ್ಸವದಲ್ಲಿ ಪ್ರದರ್ಶನಗೊಂಡ ಟ್ಯಾಬ್ಲೋದಲ್ಲಿ ಯಾವ ರಾಜ್ಯದ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ನೋಡ್ರಿ, ಸಾರಿ, ಇದಕ್ಕ ಸರಿಯಾದ ಉತ್ತರ ಯಾವ್ದು ಇಲ್ಲಿ ಕೊಟ್ಟೇ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಒಡಿಶಾ. ಇದಕ್ಕ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ. 2024ನೇ ಒಂದು ಗಣರಾಜ್ಯೋತ್ಸವದಲ್ಲಿ ಪ್ರದರ್ಶನಗೊಂಡಿರುವಂತಹ ಟ್ಯಾಬ್ಲೋಗಳಲ್ಲಿ ಯಾವ ರಾಜ್ಯದ ಒಂದು ಟ್ಯಾಬ್ಲೋ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ? ಒಡಿಶಾ ರಾಜ್ಯದ ಟ್ಯಾಬ್ಲೋ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂತದ್ದು. ಅರೆ ಯಾಕೆ ಈ ಒಂದು ಪ್ರಶ್ನೆ ಕೇಳಲಾಗಿದ್ದಾರೆ? ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಒಡಿಶಾ ಸ್ತಬ್ಧ ಚಿತ್ರಕ್ಕೆ ಮೊದಲ ಬಹುಮಾನ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂತದ್ದು. ಇದ್ರ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. 75ನೇ ಗಣರಾಜ್ಯೋತ್ಸವದ ಪಥ ಸಂಚಲನದಲ್ಲಿ ಮಹಿಳಾ ಸಬಲೀಕರಣ ಹಾಗೂ ಶ್ರೀಮಂತ ಕರಕುಶಲ ಮತ್ತು ಕೈಮಗ್ಗ ಕ್ಷೇತ್ರ ಪ್ರದರ್ಶಿಸಿ ಗಮನ ಸೆಳೆದಿರುವಂತಹ ಒಡಿಶಾದ ವರ್ಣರಂಜಿತ ಸ್ತಬ್ಧ ಚಿತ್ರ ಮೊದಲ ಬಹುಮಾನವನ್ನು ಪಡೆದುಕೊಂಡಿರುವಂತದ್ದು. ಇನ್ನು ಇದೇ ವೇಳೆ ಡೋರ್ಡೋ ಪ್ರವಾಸೋದ್ಯಮ ಗ್ರಾಮದ ಸ್ತಬ್ಧ ಚಿತ್ರ ಪ್ರದರ್ಶಿಸುವ ಮೂಲಕ ಜನರ ಆಯ್ಕೆ ವಿಭಾಗದಲ್ಲಿ ಗುಜರಾತ ಮೊದಲ ಸ್ಥಾನವನ್ನು ಗಳಿಸಿಕೊಂಡಿರುವಂತದ್ದು. ನೋಡ್ರಿ, 2 ಕ್ಯಾಟಗರಿ ಬರ್ತಾವ್ರಿ. ಒಂದ್ ಯಾವ್ದಪ್ಪ ಅಂದ್ರ ಒಂದು ಪ್ಯಾನಲ್ ಆಯ್ಕೆ ಮಾಡಿರುವಂತದ್ದು, ಒಂದು ಪ್ಯಾನಲ್. ಇನ್ನೊಂದು ಏನಪ್ಪ ಅಂದ್ರೆ ಪಬ್ಲಿಕ್ ಇಲ್ಲಿ ಆಯ್ಕೆ ಮಾಡಿರುವಂತದ್ದು. ಪ್ಯಾನಲ್ ಅಂದ್ರೆ ಒಂದು ಕಮಿಟಿ ಅವರು ಇಲ್ಲಿ ಆಯ್ಕೆ ಮಾಡಿರುವಂತದ್ದು. ಇನ್ನೊಂದು ಏನಂದ್ರ ಪಬ್ಲಿಕ್ ಆಯ್ಕೆ ಮಾಡಿರುವಂತದ್ದು. ಈ ಒಂದು ಪ್ಯಾನಲ್ ಆಯ್ಕೆ ಮಾಡಿರುವಂತ ಇದರಲ್ಲಿ ಯಾವ್ದಪ್ಪ ಅಂದ್ರೆ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಅದರ ಇಲ್ಲಿ ಒಡಿಶಾ ಪ್ರಥಮ ಸ್ಥಾನ ಪಡೆದುಕೊಂಡಿರುವಂತದ್ದು. ಇನ್ನು ಪಬ್ಲಿಕ್ ಒಪಿನಿಯನ್ ಪ್ರಥಮ ಸ್ಥಾನ ಪಡೆದುಕೊಂಡಿರುವಂತ ರಾಜ್ಯ ಯಾವ್ದಾರ ಗುಜರಾತ್ ಅಂತ ನಾವು ಹೇಳ್ತೀವಿ. ಆದ್ರೆ ಗುಜರಾತಿನ ಒಂದು ಯಾವ ಸ್ತಬ್ಧ ಚಿತ್ರ ಇಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ರ? ಡೋರ್ಡೋ ಪ್ರವಾಸೋದ್ಯಮ ಗ್ರಾಮದ ಒಂದು ಸ್ತಬ್ಧ ಚಿತ್ರ. ಇನ್ನು ಇದು ಯಾವ್ದಪ್ಪ ಅಂದ್ರೆ ಒಡಿಶಾದ ಯಾವ್ದಾರ ಒಂದು ಮಹಿಳಾ ಸಬಲೀಕರಣ ಕುರಿತು ಮಾಡಿರುವಂತ ಒಂದು ಸ್ತಬ್ಧ ಚಿತ್ರ ಇದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂತದ್ದು. ನೋಡ್ರಿ, ಬೆಸ್ಟ್ ಟ್ಯಾಬ್ಲೋ ನೋಡ್ರಿ. ಇದರಲ್ಲಿ ಯಾವ್ದಪ್ಪ ಅಂತ ನಾನು ಇಲ್ಲಿ ಪ್ಯಾನಲ್ ಬಗ್ಗೆ ಮಾತಾಡ್ತಿದ್ದೀನಿ. ಅಂದ್ರೆ ಒಂದು ಕಮಿಟಿ ಏನ್ ರೆಡಿ ಮಾಡಿರ್ತಾರೆ, ಆ ಕಮಿಟಿಯಲ್ಲಿ ಪ್ರದರ್ಶನಗೊಂಡಿರುವಂತಹ ಟ್ಯಾಬ್ಲೋಗಳ ಪರಿಗಣನೆ, ಎಲ್ಲಾ ಒಂದು ಟ್ಯಾಬ್ಲೋಗಳ ಪರಿಗಣನೆ ತೆಗೆದುಕೊಂಡು ಬಿಟ್ಟು ಬೆಸ್ಟ್ ಟ್ಯಾಬ್ಲೋಗಳನ್ನ ಆಯ್ಕೆ ಮಾಡುತ್ತೆ. ಈ ಒಂದು ಪ್ಯಾನಲ್ ಪ್ರಕಾರ ಯಾವ್ದಪ್ಪ ಅಂದ್ರೆ ಫಸ್ಟ್ ಇಲ್ಲಿ ಪ್ರಥಮ ಸ್ಥಾನ ಪಡೆದಿರುವಂತಹ ರಾಜ್ಯ ಯಾವ್ದಾರ ಒಡಿಶಾ ರಾಜ್ಯ ಇದರಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿರುವಂತದ್ದು. ಅರೆ ಒಡಿಶಾ ರಾಜ್ಯದ ಒಂದು ಟ್ಯಾಬ್ಲೋ ಏನಾಗಿತ್ತು ಅಂದ್ರೆ ಅದರ ಥೀಮು ವುಮೆನ್ ಎಂಪವರ್ಮೆಂಟ್ ಇನ್ ವಿಕಸಿತ ಭಾರತ್ ಅಂತ ನಾವು ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಡಿಶಾ ರಾಜ್ಯ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುವಂತದ್ದು. ಇದರ ಥೀಮ್ ಏನಾಗಿತ್ತು ಅಂದ್ರೆ
ವುಮೆನ್ ಎಂಪವರ್ಮೆಂಟ್ ಆಗಿರುವಂಥದ್ದು. ಇನ್ನು ಇದರಲ್ಲಿ ಸೆಕೆಂಡ್ ಪ್ರೈಸ್ ಪಡೆದುಕೊಂಡಿರುವಂಥದ್ದು ಯಾವುದಪ್ಪ ಅಂತಾರೆ ಗುಜರಾತ್ ರಾಜ್ಯ. ಇದರ ಒಂದು ಟ್ಯಾಬ್ಲೋ ಏನಾಗಿದೆ ಅಂದ್ರೆ ದೊರಡೋ ಎ ಗ್ಲೋಬಲ್ ಐಕಾನ್ ಆಫ್ ಗುಜರಾತ್ ಬಾರ್ಡರ್ ಟೂರಿಸಂ ಅನ್ನೋದು ಇದರ ಒಂದು ಟ್ಯಾಬ್ಲೋ ಆಗಿರುವಂಥದ್ದು. ತದನಂತರದಲ್ಲಿ ಇನ್ನು ಥರ್ಡ್ ಪ್ರೈಸ್ ಪಡೆದುಕೊಂಡಿರುವಂಥದ್ದು ಯಾವ್ದಾರ ತಮಿಳುನಾಡಿನ ಒಂದು ಟ್ಯಾಬ್ಲೋ, ಇದರಲ್ಲಿ ಥರ್ಡ್ ಪ್ರೈಸ್ ಅನ್ನು ಪಡೆದುಕೊಂಡಿರುವಂಥದ್ದು. ಅಲ್ಲಿ ಇದರ ಒಂದು ಥೀಮ್ ಏನಾಗಿತ್ತು ಅಂದ್ರೆ ಕುಡೋವಾಲೈ ಸಿಸ್ಟಮ್ ಇನ್ ಏನ್ಷಿಯಂಟ್ ತಮಿಳುನಾಡು ಮದರ್ ಆಫ್ ಡೆಮೋಕ್ರಾಸಿ ಅಂತ ನಾವು ಹೇಳ್ತೀವಿ. ಒಟ್ಟಾಗಿ ಇದರಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿರುವಂಥದ್ದು ಒಡಿಶಾ, ಎರಡನೇ ಸ್ಥಾನ ಪಡೆದುಕೊಂಡಿರುವಂಥದ್ದು ಗುಜರಾತ, ಮೂರನೇ ಸ್ಥಾನ ಪಡೆದುಕೊಂಡಿರುವಂಥದ್ದು ತಮಿಳುನಾಡು ಅಂತ ನಾವು ಹೇಳ್ತೀವಿ. ಇನ್ನು ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್ ಕ್ಯಾಟಗರಿ ನಾವು ಮಾತಾಡ್ತಾ ಬಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಇದರಲ್ಲಿ ಏನು ಮಾಡಿದೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಆದರೆ ಈ ಒಂದು ಮಿನಿಸ್ಟ್ರಿ ಆಫ್ ಕಲ್ಚರ್ ಟ್ಯಾಬ್ಲೋ ಥೀಮ್ ಏನಾಗಿತ್ತು ಅಂದ್ರೆ ಭಾರತ್ ಮದರ್ ಆಫ್ ಡೆಮೋಕ್ರಸಿ ಆಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇಲ್ಲಿವರೆಗೆ ಡಿಸ್ಕಷನ್ ಮಾಡಿದ್ದೀನಿ ಈ ಒಂದು ಸ್ಲೈಡ್ದಲ್ಲಿ, ಇವೆಲ್ಲ ಮಾಹಿತಿ ಕೂಡ ತಮಗೆ ಮುಂಬರಲಿರುವಂಥ ಎಕ್ಸಾಮ್ಗಳಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಯಾವುದಪ್ಪ ಅಂದ್ರೆ ಎರಡನೇ ಕ್ಯಾಟಗರಿ ಯಾವ್ದಾರ ಅವಾರ್ಡ್ಸ್ ಬೈ ದಿ ಪಬ್ಲಿಕ್ ಚಾಯ್ಸ್. ನಾನು ಈಗಾಗಲೇ ಹೇಳಿದೆ ನಿಮಗೆ ಎರಡು ಕ್ಯಾಟಗರಿ ಬರುತ್ತೆ. ಒಂದು ಪ್ಯಾನಲ್ ಕಮಿಟಿ ಆಯ್ಕೆ ಮಾಡಿದ್ದು, ಇನ್ನೊಂದು ಏನಂದ್ರೆ ಪಬ್ಲಿಕ್ ಒಪಿನಿಯನ್ ಆಯ್ಕೆ ಮಾಡಿರುವಂಥದ್ದು. ಇದರಲ್ಲಿ ನೋಡ್ರಿ ಯಾವ್ದಪ್ಪ ಅಂದ್ರೆ ಮೊದಲನೇ ಕ್ಯಾಟಗರಿ ಬೆಸ್ಟ್ ಮಾರ್ಚಿಂಗ್ ಕಾಂಟಿಜೆಂಟ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಅಮಾಂಗ್ ತ್ರೀ ಸರ್ವಿಸಸ್ ಅಲ್ಲಿ ಯಾವ್ದು ಪಡೆದುಕೊಂಡಿದ್ರ ರಜಪೂತನ್ ರೈಫಲ್ಸ್ ರೆಜಿಮೆಂಟ್ ಇದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ನಂತರ ಈ ಒಂದು ಅಮಾಂಗ್ ಆಕ್ಸಿಲರಿ ಫೋರ್ಸಸ್ ಅಲ್ಲಿ ಯಾವುದು ಪ್ರಥಮ ಸ್ಥಾನ ಪಡೆದುಕೊಂಡಿದ್ರ CRPF ವುಮೆನ್ ಇದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ತದನಂತರದಲ್ಲಿ ಬೆಸ್ಟ್ ಟ್ಯಾಬ್ಲೋ ಇದು ಪಬ್ಲಿಕ್ ಒಪಿನಿಯನ್ ಅಲ್ಲಿ ಮೊದಲ ಸ್ಥಾನ ಪಡೆದಿರುವಂತಹ ರಾಜ್ಯ ಯಾವಂದ್ರ ಗುಜರಾತ್ ಪಡೆದುಕೊಂಡಿರುವಂಥದ್ದು. ಆದರೆ ಗುಜರಾತ್ ಒಂದು ಟ್ಯಾಬ್ಲೋ ಬಗ್ಗೆ ಈಗ ನಾವು ಡಿಸ್ಕಷನ್ ಮಾಡಿದೀವಿ. ಯಾವ್ದಂದ್ರ ದೊರಡೋ ಎ ಗ್ಲೋಬಲ್ ಐಕಾನ್ ಆಫ್ ಗುಜರಾತ್ ಬಾರ್ಡರ್ ಟೂರಿಸಂ ಅಂತ ಹೇಳ್ತೀವಿ ನಾವು. ನೋಡ್ರಿ ಗುಜರಾತ್ ಏನು ವಿಶೇಷತೆ ಕಂಡು ಬರ್ತಿದ್ರೆ ಇಲ್ಲಿ ಪಬ್ಲಿಕ್ ಒಂದು ಚಾಯ್ಸ್ ಅಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿರುವಂಥದ್ದು ಈ ಒಂದು ಗುಜರಾತದ ಟ್ಯಾಬ್ಲೋ. ಇನ್ನು ಅದೇ ಪ್ಯಾನಲ್ ಒಂದು ಚಾಯ್ಸ್ ಅಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ಇದರಲ್ಲಿ ಎರಡನೇ ಸ್ಥಾನ ಯಾವ್ದು ಪಡೆದುಕೊಂಡಿದೆ ನೋಡ್ರಿ ಉತ್ತರ ಪ್ರದೇಶ ಎರಡನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಆದರೆ ಉತ್ತರ ಪ್ರದೇಶ ಒಂದು ಟ್ಯಾಬ್ಲೋ ಥೀಮ್ ಏನಾಗಿತ್ತು ಅಂದ್ರೆ ವಿಕಸಿತ ಭಾರತ್ ಸಧರ್ಮ ಸಮ್ರಾಟ್ ವಿರಾಸತ ಅನ್ನೋದು ಇದರ ಒಂದು ಥೀಮ್ ಆಗಿರುವಂಥದ್ದು. ತದನಂತರದಲ್ಲಿ ಇನ್ನು ಸೆಂಟ್ರಲ್ ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್ ಕ್ಯಾಟಗರಿಯಲ್ಲಿ ಯಾವುದು ಇದರಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ರ ಹೋಮ್ ಮಿನಿಸ್ಟ್ರಿ ಇದರಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿರುವಂಥದ್ದು. ಇದರ ಒಂದು ಥೀಮ್ ಏನಾಗಿತ್ತು ಅಂದ್ರೆ ವೈಬ್ರೆಂಟ್ ವಿಲೇಜಸ್ ಅಂತ ನಾವು ಹೇಳ್ತೀವಿ. ಒಟ್ಟಾರೆಯಾಗಿ ನೋಡ್ರಲ್ಲಿ ಒಂದು ಕಡೆ ಯಾವ್ದಪ್ಪ ಅಂದ್ರೆ ಇಲ್ಲಿ ನಾವು ಪ್ಯಾನಲ್ ಅಂತ ತೆಗೆದುಕೊಳ್ಳೋಣ. ಪ್ಯಾನಲ್ದಲ್ಲಿ ನಾವು ಕ್ಯಾಟಗರಿ ನೋಡ್ತಾ ಹೋಗೋಣ. ಎರಡನೇದು ಯಾವ್ದಪ್ಪ ಅಂದ್ರೆ ಇಲ್ಲಿ ಒಂದು ಪಬ್ಲಿಕ್ ಅಲ್ಲಿ ನೋಡ್ತಾ ಬರೋಣ. ಪ್ಯಾನಲ್ದಲ್ಲಿ ಪ್ರಥಮ ಸ್ಥಾನ ಪಡೆದಿರುವಂತಹ ರಾಜ್ಯ ಯಾವ್ದಂದ್ರ ಒಡಿಶಾ ಇದರಲ್ಲಿ. ನಂತರದಲ್ಲಿ ಇದರಲ್ಲಿ ಪ್ರಥಮ ಸ್ಥಾನ ಪಡೆದಿರುವಂತಹ ರಾಜ್ಯ ಗುಜರಾತ. ಇನ್ನು ಇದರಲ್ಲಿ ಮಿನಿಸ್ಟ್ರಿ ಯಾವ್ದು ಪಡೆದುಕೊಂಡಿದಾರ ಕಲ್ಚರಲ್ ಮಿನಿಸ್ಟ್ರಿ ಇದರಲ್ಲಿ ಪಡೆದುಕೊಂಡಿರುವಂಥದ್ದು. ಇದರಲ್ಲಿ ಯಾವ ಮಿನಿಸ್ಟ್ರಿ ಪಡೆದುಕೊಂಡಿದ್ದಾರೆ ಹೋಮ್ ಮಿನಿಸ್ಟ್ರಿ ಇದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ನೋಡಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನ್ ಪ್ರಶ್ನೆ ಕೇಳಿದ್ರೆ ನೋಡ್ರಿ ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕ ಮಾಡುವವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ರಾಜ್ಯಪಾಲರು ಇದಕ್ಕೆ ಸರಿಯಾದ ಉತ್ತರ. ಅರೆ ಯಾಕೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಲಾಗಿತ್ತಂದ್ರ ರೀಸೆಂಟ್ ಆಗಿ ಲತಾ ಕುಮಾರಿ ಅವರು ಈ ಒಂದು ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಬರೆದಿರುವಂಥದ್ದು. ಫಸ್ಟ್ ಟೈಮ್ ಕರ್ನಾಟಕ ಇತಿಹಾಸದಲ್ಲಿ ಈ ಲೋಕಸೇವಾ ಆಯೋಗದ ಸದಸ್ಯರ ಮತ್ತು ಅಧ್ಯಕ್ಷರ ವಿರುದ್ಧವಾಗಿ ರಾಜ್ಯಪಾಲರಿಗೆ ರೀಸೆಂಟ್ ಆಗಿ ಪತ್ರ ಬರೆದಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಸೊ ಇದರ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ಲೋಕಸೇವಾ ಆಯೋಗದ ಬಗ್ಗೆ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಇವರನ್ನು ಯಾರು ನೇಮಕ ಮಾಡ್ತಾರ ಅಂದ್ರೆ ಕರ್ನಾಟಕದ ಒಂದು ಅಂದ್ರೆ ರಾಜ್ಯಪಾಲರು ಇವರನ್ನು ನೇಮಕ ಮಾಡ್ತಾರ. ಆದರೆ ಇವರ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತಂದ್ರ 6 ವರ್ಷ ಅಥವಾ 62 ವರ್ಷ ವಯಸ್ಸಾಗಿರ್ಬೇಕು. ಇದರಲ್ಲಿ ಯಾವ್ದು ಮೊದಲಾಗುತ್ತೆ ನೋಡ್ರಿ ಅದನ್ನು ಇದರಲ್ಲಿ ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ. ಅದೇ ನಾವು ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ತೆಗೆದುಕೊಂಡು ಬಂದ್ರ ಅವ್ರದ್ದು ಎಷ್ಟಿರುತ್ತೆ 6 ವರ್ಷ 65 ವರ್ಷ. ಬಟ್ ಇಲ್ಲಿ ಏನಾಗುತ್ತೆ ಸ್ಟೇಟ್ ಒಂದು ಲೋಕಸೇವಾ ಆಯೋಗದ ಎಷ್ಟಿರುತ್ತೆ 6 ವರ್ಷ ಅಥವಾ 62 ವರ್ಷ ಅವರಿಗೆ ವಯಸ್ಸಾಗಿರ್ಬೇಕು. ಇವುಗಳಲ್ಲಿ ಯಾವ್ದು ಮೊದಲಾಗುತ್ತೆ ಅದನ್ನು ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ಇವರು ರಾಜೀನಾಮೆ ಯಾರಿಗೆ ಕೊಡ್ತಾರ ರಾಜ್ಯದ ರಾಜ್ಯಪಾಲರು ಇವರು ಈ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರ. ಅದಲ್ಲದೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ವಜಾ ಮಾಡುವ ಅಧಿಕಾರ ಯಾರಿಗೆ ಇರ್ತಂದ್ರ ರಾಷ್ಟ್ರಪತಿಗಳಿಗೆ ಮಾತ್ರ ಇರುತ್ತೆ. ನೋಡ್ರಿ ಇವರನ್ನು ಆಯ್ಕೆ ಮಾಡುವವರು ಯಾರು ಇರ್ತಾರ ರಾಜ್ಯಪಾಲರು ಆಯ್ಕೆ ಮಾಡ್ತಾರ. ಬಟ್ ಇವರನ್ನು ವಜಾ ಮಾಡುವಂತಹ ಅಧಿಕಾರ ಯಾರಿಗೆ ಇರ್ತಂದ್ರ ರಾಷ್ಟ್ರಪತಿಗಳಿಗೆ ಈ ಒಂದು ಅಧಿಕಾರ ಇರುವಂತದ್ದು. ನೋಡ್ರಿ ಅವರಿಗೆ ವಜಾ ಮಾಡುವಂತಹ ವಿಧಿ ಎಷ್ಟರಲ್ಲಿ ತಿಳಿಸಲಾಗಿದೆ ಅಂದ್ರೆ 317 ವಿಧಿಯಲ್ಲಿ ಮಾಹಿತಿ ನೀಡಲಾಗಿರುವಂಥದ್ದು.
ಲೋಕಸೇವಾ ಆಯೋಗದ ಸದಸ್ಯರನ್ನು ತೆಗೆದುಹಾಕುವುದು ಮತ್ತು ಅಮಾನತಿನಲ್ಲಿಡುವ ಕುರಿತು ಸಂವಿಧಾನದ 317 ವಿಧಿಯಲ್ಲಿ ತಿಳಿಸಲಾಗಿರುವಂಥದ್ದು. ಇದರಲ್ಲಿ 317 ಸಬ್ ಕ್ಲಾಸ್ 1 ಏನು ಹೇಳ್ತಂದ್ರ, ಅಧ್ಯಕ್ಷರು ಅಥವಾ ಸದಸ್ಯನ ದುರ್ವರ್ತನೆಯ ಕಾರಣಕ್ಕೆ ರಾಷ್ಟ್ರಪತಿಯು ಸುಪ್ರೀಂ ಕೋರ್ಟಿನ ಅಭಿಪ್ರಾಯ ಕೇಳಿದಾಗ ಯಾವುದೇ ಕಾರಣದ ಮೇಲೆ ತೆಗೆದುಹಾಕಬಹುದೆಂದು ಕೋರ್ಟ್ ಅಭಿಪ್ರಾಯ ನೀಡಿದರೆ ರಾಷ್ಟ್ರಪತಿಯವರು ಆ ಸದಸ್ಯರನ್ನು ಹುದ್ದೆಯಿಂದ ತೆಗೆದುಹಾಕಬಹುದು. ಅಂದರೆ ಯಾವುದೇ ಒಬ್ಬ ಸದಸ್ಯ ಅಥವಾ ಅಧ್ಯಕ್ಷರು ದುರ್ವರ್ತನೆ ತೋರಿದಾಗ ಅಲ್ಲಿ ಏನಾಗುತ್ತೆ, ಇನ್ವೆಸ್ಟಿಗೇಷನ್ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡುತ್ತೆ. ಸುಪ್ರೀಂ ಕೋರ್ಟಲ್ಲಿ ಒಂದು ಅಭಿಪ್ರಾಯದಲ್ಲಿ ಕೂಡ ಆ ಒಂದು ವ್ಯಕ್ತಿ ಏನಾದರೂ ದುರ್ವರ್ತನೆ ಕಂಡು ಬಂದ್ರೆ ಅಂತ ಸಂದರ್ಭದಲ್ಲಿ ಏನು ಮಾಡ್ತಾರೆ, ರಾಷ್ಟ್ರಪತಿ ಅವರನ್ನು ಆ ಒಂದು ಅಧ್ಯಕ್ಷ ಅಥವಾ ಸದಸ್ಯರನ್ನು ಹುದ್ದೆಯಿಂದ ತೆಗೆದು ಹಾಕಬಹುದು. ಇದು 371 ಸಬ್ ಕ್ಲಾಸ್ 1 ನಲ್ಲಿ ಕೊಟ್ಟಿರುವಂಥದ್ದು. ಇನ್ನು 317 ಸಬ್ ಕ್ಲಾಸ್ 2 ಏನು ಹೇಳ್ತಂದ್ರ, ಆಯೋಗವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜಂಟಿ ಆಡಳಿತಕ್ಕೆ ಒಳಪಟ್ಟ ಸಂದರ್ಭದಲ್ಲಿ ರಾಷ್ಟ್ರಪತಿ ಒಂದು ವೇಳೆ ಆಯೋಗವು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದ್ದರೆ, ಅಂದರೆ ಆಯೋಗವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜಂಟಿ ಆಡಳಿತಕ್ಕೆ ಒಳಪಟ್ಟ ಸಂದರ್ಭದಲ್ಲಿ ರಾಷ್ಟ್ರಪತಿ ಬರ್ತಾರ. ಏನು ಕೇವಲ ಒಂದು ವೇಳೆ ಆಯೋಗವು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದ್ದರೆ ರಾಜ್ಯಪಾಲರು ಸುಪ್ರೀಂ ಕೋರ್ಟಿನ ಅಭಿಪ್ರಾಯ ಕೇಳಿ ರಾಷ್ಟ್ರಪತಿಯವರು ಆದೇಶ ನೀಡುವವರೆಗೆ ಆಯೋಗದ ಅಧ್ಯಕ್ಷ ಅಥವಾ ಇತರ ಸದಸ್ಯರನ್ನು ಅಮಾನತಿನಲ್ಲಿ ಇಡಬಹುದು. ಇದು 317(2) ಯಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು. ನೋಡಿ ನೆಕ್ಸ್ಟ್ ನೋಡ್ತಗೋಣ. ನೆಕ್ಸ್ಟ್ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಏನು ಪ್ರಶ್ನೆ ಕೇಳಿದ್ರೆ ಅಂದ್ರೆ, ಕ್ಯಾಮರೂನ್ನ ಅಧ್ಯಕ್ಷರಾಗಿ ಆಯ್ಕೆಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಅಜಲಿ ಅಸೌಮಾನಿ. ಇದಕ್ಕೆ ಸರಿಯಾದ ಉತ್ತರ. ಇದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತಗೊಂಡ್ರಿ. ಕ್ಯಾಮರೂನ್ನ ಅಧ್ಯಕ್ಷರಾಗಿ ಅಜಲಿ ಅಸೌಮಾನಿ ಅವರು 4ನೇ ಬಾರಿಗೆ ಮರು ಆಯ್ಕೆಯಾಗಿರುವಂಥದ್ದು. ಅವರು ಎಲ್ಲಿವರೆಗೆ ಆಡಳಿತ ನಡೆಸಲಿದ್ದಾರೆ ಅಂದ್ರೆ 2029ವರೆಗೆ ಆಡಳಿತ ನಡೆಸಲಿರುವಂಥದ್ದು. 1999ರಿಂದ ಈ ಒಂದು ಕ್ಯಾಮರೂನ್ನ ಅಧ್ಯಕ್ಷರಾಗಿ ಯಾರಪ್ಪ ಅಂದ್ರೆ ಅಜಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಈಗ ಮತ್ತೆ ಏನಾಗಿದ್ದಾರೆ, ಈ ಒಂದು ಮರು ಆಯ್ಕೆ ಆಗಿರುವಂಥದ್ದು ಈ ಒಂದು ಕ್ಯಾಮರೂನ್ನ ಅಧ್ಯಕ್ಷರಾಗಿ 2029 ಅವರೆಗೂ ಈ ಒಂದು ಹುದ್ದೆಯಲ್ಲಿ ಮುಂದುವರಿಯಲಿದ್ದಾರೆ. ಇನ್ನು ಕ್ಯಾಮರೂನ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ. ಆಗ್ನೇಯ ಆಫ್ರಿಕಾದ 3 ದ್ವೀಪಗಳಿಂದ ಮಾಡಲ್ಪಟ್ಟ ಒಂದು ದ್ವೀಪ ಸಮೂಹವಾಗಿರುವಂತಹ ದೇಶವಾಗಿರುವಂಥದ್ದು. ಅಂದ್ರೆ ಇದು ಒಂದು ಐಸ್ಲ್ಯಾಂಡ್ ಕಂಟ್ರಿ ಆಗಿರುವಂಥದ್ದು. ಇದರ ರಾಜಧಾನಿ ಯಾವ್ದಪ್ಪ ಅಂತಾರೆ ಮೊರೋನಿ ಇದರ ರಾಜಧಾನಿ ಆಗಿರುವಂಥದ್ದು. ಏನೋ ಕರೆನ್ಸಿ ಯಾವ್ದಂದ್ರ ಯಾವ್ದಪ್ಪ ಅಂತಾರೆ ಕ್ಯಾಮೋರಿಯನ್ ಫ್ರಾಂಕ್ ಅಂತ ನಾವು ಹೇಳ್ತೀವಿ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ನೆಕ್ಸ್ಟ್ ನೋಡ್ತಗೋಣ. ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಏನ್ ಪ್ರಶ್ನೆ ಕೇಳಿದ್ರೆ, ಸಾದಾ ತಾನ್ಸಿಕ್ ಯಾವ ದೇಶಗಳ ಮಧ್ಯೆ ನಡೆಯುವಂತಹ ಒಂದು ಸಮರಾಭ್ಯಾಸವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಭಾರತ ಮತ್ತು ಸೌದಿ ಅರೇಬಿಯಾ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಮೊಟ್ಟ ಮೊದಲ ಬಾರಿಗೆ ಅಂದರೆ ಮೊದಲ ಆವೃತ್ತಿ ಈ ಒಂದು ಸಾದಾ ತಾನ್ಸಿಕ್ ಒಂದು ಸಮರಾಭ್ಯಾಸ ಭಾರತದಲ್ಲಿ ಜರುಗ್ತಾ ಇರುವಂಥದ್ದು. ಯಾವ ರಾಷ್ಟ್ರಗಳ ಮಧ್ಯದಲ್ಲಿ ಈ ಒಂದು ಸಮರಾಭ್ಯಾಸ ನಡೆಯುತ್ತಂದ್ರೆ ಭಾರತ ಮತ್ತು ಸೌದಿ ಅರೇಬಿಯಾ ಅಂತ ನಾವು ಹೇಳ್ತೀವಿ. ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮದ ಯಾವ್ದಪ್ಪ ಅಂದ್ರೆ ಸಾದಾ ತಾನ್ಸಿಕ್ನ ಮೊದಲ ಆವೃತ್ತಿಯನ್ನು ರಾಜಸ್ಥಾನದ ಮಹಾಜನ್ನಲ್ಲಿ ನಡೆಸಲಾಗ್ತಾ ಇರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರ, ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಸಾದಾ ತಾನ್ಸಿಕ್ ಅನ್ನೋ ಒಂದು ಸಮರಾಭ್ಯಾಸ ಯಾವ ರಾಷ್ಟ್ರಗಳ ಮಧ್ಯೆ ನಡೀತಾ ಅಂತ ಪ್ರಶ್ನೆ ಕೇಳಬಹುದು. ಸೊ ದ್ಯಾಟ್ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಭಾರತ ಮತ್ತು ಸೌದಿ ಅರೇಬಿಯಾ ಅಂತ ಹೇಳ್ತೀವಿ. ಈ ಒಂದು ಸಮರಾಭ್ಯಾಸ ಜನವರಿ 29ರಿಂದ ಫೆಬ್ರವರಿ 10ರವರೆಗೆ ನಡೀತಾ ಇರುವಂಥದ್ದು. ಅರೆ ಮರುಭೂಮಿ ಭೂಪ್ರದೇಶದಲ್ಲಿ ಜಂಟಿ ಕಾರ್ಯಾಚರಣೆಗಾಗಿ ಎರಡೂ ಕಡೆಯ ಪಡೆಗಳಿಗೆ ತರಬೇತಿ ನೀಡುವುದು ಈ ಒಂದು ವ್ಯಾಯಾಮದ ಪ್ರಮುಖ ಉದ್ದೇಶವಾಗಿರುವಂಥದ್ದು. ಇನ್ನು ಸೌದಿ ಅರೇಬಿಯಾ ಬಗ್ಗೆ ನಾವು ಮಾತಾಡ್ತಾ ಬಂದ್ರೆ ನೋಡ್ರಿ, ಇದರ ರಾಜಧಾನಿ ಯಾವ್ದು ಅಂದ್ರೆ ರಿಯಾದ್ ಅಂತ ಹೇಳ್ತೀವಿ. ಏನಿದೆ ಕರೆನ್ಸಿ ಯಾವ್ದಪ್ಪ ಅಂದ್ರೆ ರಿಯಾಲ್ ಅಂತ ನಾವು ಹೇಳ್ತೀವಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಏನ್ ಹೇಳ್ತಿದ್ರ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ INS ನಿರೂಪಕ್ ಯಾವ ವರ್ಗಕ್ಕೆ ಸೇರಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ಸಂಧಾಯಕ. ಇದಕ್ಕೆ ಸರಿಯಾದ ಉತ್ತರ. ಇದ್ರ ಬಗ್ಗೆನೂ ಕೂಡ ನಾವು ಲೈಟ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ಥಳೀಯವಾಗಿ ವಿನ್ಯಾಸಗೊಳಿಸದ ಮತ್ತು ನಿರ್ಮಿಸಲಾದ ಭಾರತೀಯ ನೌಕಾಪಡೆಯ ಹಡಗು ಯಾವ್ದಪ್ಪ ಅಂದ್ರೆ INS ನಿರೂಪಕ ಅನ್ನು ವಿಶಾಖಪಟ್ಟಣ ನೇವಲ್ ಡಾಕ್ಯಾರ್ಡ್ನಲ್ಲಿ ನಿಷ್ಕ್ರಿಯಗೊಳಿಸಲಾಗಿರುವಂಥದ್ದು. ರಾಷ್ಟ್ರಕ್ಕೆ 38 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂಥದ್ದು. ಇದು ಸಂಧಾಯಕ ವರ್ಗಕ್ಕೆ ಸೇರಿದ 3ನೇ ಹಡಗು ಆಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ರೀಸೆಂಟ್ ಆಗಿ ಒಂದು ಸುದ್ದಿಯಲ್ಲಿರುವಂತಹ INS ನಿರೂಪಕ ಅನ್ನೋದು ಒಂದು ಹಡಗು ಆಗಿರುವಂಥದ್ದು. ಭಾರತೀಯ ನೌಕಾಪಡೆಯ ಒಂದು ಶಿಪ್ ಆಗಿರುವಂಥದ್ದು. ಇದು ಯಾವ ವರ್ಗಕ್ಕೆ ಸೇರಿ ಅಂದ್ರೆ ಸಂಧಾಯಕ ವರ್ಗಕ್ಕೆ ಸೇರಿರುವಂತಹ ಒಂದು ಶಿಪ್ ಆಗಿರುವಂಥದ್ದು. ಇನ್ನು ಕೋಲ್ಕತ್ತಾದಲ್ಲಿರುವ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಸ್ ಲಿಮಿಟೆಡ್ ನಲ್ಲಿ 1981 ಇದೊಂದು ಉಡಾವಣೆ ಮಾಡಲಾಗಿರುವಂಥದ್ದು.
ಇದು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಿದೆ ಯಾವಾಗಂದ್ರೆ 1985ರಲ್ಲಿ ಸೇರ್ಪಡೆಗೊಂಡು 2023ರಲ್ಲಿ ಇದನ್ನು ನಿಷ್ಕ್ರಿಯಗೊಳಿಸಲಾಗಿರುವಂಥದ್ದು. ಸಾರಿ 2024ರಲ್ಲಿ ಇದನ್ನು ನಿಷ್ಕ್ರಿಯಗೊಳಿಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಇತ್ತೀಚೆಗೆ ಯಾವ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೆಂದು ಘೋಷಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಈಗ ಸರಿಯಾದ ಉತ್ತರ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಮೊದಲನೇ ಆಪ್ಷನ್ ಸೂರತ್. ಅರೆ ಯಾಕೆ ಪ್ರಶ್ನೆ ಕೇಳಲಾಗಿದ್ದಾರ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಸೂರತ್ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ರೀಸೆಂಟ್ ಆಗಿ ಏನ್ ಮಾಡಿದೆ ಭಾರತ ಸರ್ಕಾರ, ಗುಜರಾತ್ನ ಒಂದು ಸೂರತ್ ನಲ್ಲಿರುವಂತಹ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಘೋಷಣೆ ಮಾಡಿರುವಂತದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಕೆಳಗಿನ ಯಾವ ವಿಧಿಯು ಏಕರೂಪ ನಾಗರಿಕತೆಗೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಾರ 44ನೇ ಆಪ್ಷನ್. ಸರಿ, ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನ್ 44ನೇ ಆರ್ಟಿಕಲ್. ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಹೇಳುವಂತ ಆರ್ಟಿಕಲ್ ಯಾವ್ದಂದ್ರ ಭಾರತ ಒಂದು ಸಂವಿಧಾನದಲ್ಲಿ ಅದು ಎಷ್ಟಪ್ಪ ಅಂತಂದ್ರೆ 44ನೇ ಆರ್ಟಿಕಲ್. ಇದರ ಬಗ್ಗೆ ಸಿವಿಲ್ ಕೋಡ್ ಅಂತ ನಾವು ಹೇಳ್ತೀವಿ. ಇದರ ಬಗ್ಗೆ ಮಾಹಿತಿ ನೀಡುವಂತ ಆರ್ಟಿಕಲ್ ಯಾವಂದ್ರ 44ನೇ ಆರ್ಟಿಕಲ್. ಏನ್ ಮಾಡುತ್ತೆ, ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾಹಿತಿ ನೀಡ್ತಾ ಇರುವಂತದ್ದು. ಏಕರೂಪ ನಾಗರಿಕ ಸಂಹಿತೆಯನ್ನು ಉತ್ತರಾಖಂಡದಲ್ಲಿ ಜಾರಿಗೊಳಿಸಲು ನಿರ್ಧರಿಸಲಾಗಿದ್ದು, ಇದಕ್ಕಾಗಿ ಫೆಬ್ರವರಿ 5ರಿಂದ ವಿಶೇಷ ಅಧಿವೇಶನ ಕರೆಯಲಾಗಿರುವಂಥದ್ದು. ಇದರೊಂದಿಗೆ ಉತ್ತರಾಖಂಡ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತಂದ ಮೊದಲ ರಾಜ್ಯ ಎಂಬ ಸಲಹೆಗೆ ಪಾತ್ರವಾಗುವಂತ ಸಾಧ್ಯತೆ ಇರುವಂಥದ್ದು. ಇದು ನೋಡ್ರಿ, ಇನ್ನು ನ್ಯೂಸಲ್ಲಿ ಟ್ರಾನ್ಸಾಕ್ಷನ್ ಇರುವಂತಹ ಒಂದು ಆರ್ಟಿಕಲ್ ಇದು. ಸೊ ದ್ಯಾಟ್ ಮುಂದಿನ ಒಂದು ದಿನಮಾನ ಕೂಡ ಇದು ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಳ್ಳುತ್ತೆ. ಸೊ ಆಗ ಕೂಡ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಟ್ಟಾರೆಯಾಗಿ ದೇಶದಲ್ಲಿ ಒಂದು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಗೊಂಡು ಬರ್ತಾ ಇರುವಂತ ರಾಜ್ಯ ಯಾವ್ದಾರ ಉತ್ತರಾಖಂಡ್ ಅಂತ ನಾವು ಹೇಳ್ತೀವಿ. ಇನ್ನ ನೋಡ್ರಿ ನೆಕ್ಸ್ಟ್ ಒನರ್ಸ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಸಿಂಗ್ ಚುಂಗ್ ಬುಗುನ್ ವಿಲೇಜ್ ಕಮ್ಯುನಿಟಿ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಡೋಗ್ರಿ ಜಾನಪದ ನೃತ್ಯವು ಯಾವ ಯುಟಿದಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಯಾವ ಸಚಿವಾಲಯದೊಂದಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹಣಕಾಸು ಸಚಿವಾಲಯ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ರಾಟೆಲ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಚೀನಾಬ್ ನದಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ದಾರೋಜಿ ಸ್ಲಾತ್ ಕರಡಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ INS ಸುಮಿತ್ರಾ ಯಾವ ರೀತಿಯ ಹಡಗು ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗಸ್ತು ನೌಕೆ. ಸ್ನೇಹಿತರೆ, ಎಲ್ಲಿಗೂ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್ ಬಾಯ್.